ವಿಷ್ಣೋನುಕಂ ವೀರ್ಯಾಣಿ ಪ್ರವೋಚಯ್ಯ ಪಾರ್ಥಿವಾನಿ ಮೇ ರಜಾಗಂ ಸಿಯೋ ಹಸ್ಕವಾಯ ದುತ್ತರಗಂ ಸದಸ್ಸಂ ವಿಚಕ್ರಮಾಣಸ್ತೆ ದೌರ್ಗಾಯೋ ವಿಷ್ಣೋರರಾಟಮಸಿ ವಿಷ್ಣೋ ಪೃಷ್ಠಮಸಿ ವಿಷ್ಣೋ ಸ್ನಿಪ್ರಯಸ್ತು ವಿಷ್ಣೋ ಸೂರ್ಯಸೆ ವಿಷ್ಣೋ ದ್ರೋಮಸಿ ವೈಷ್ಣೋಮಸಿ ವಿಷ್ಣವೇತ್ವಾಹ. ನಿಮಗೆಲ್ಲರಿಗೂ ಕೂಡ ರಥಸಪ್ತಮಿಯ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ, ನಾವು ವಿಷ್ಣುವಿನ ಮಂತ್ರವನ್ನ ನಾನು ಹೇಳಿದೆ. ಸೂರ್ಯನಾರಾಯಣನು ತನ್ನ ರಥವನ್ನ ಬದಲಿಸ್ತಾನೆ, ತನ್ನ ರಥ ಅಂತಕ್ಕಂಥದ್ದು. ಆ ರಥವನ್ನ ಯಾಕೆ ಬದಲಿಸ್ತಾನೆ ಅಂತ ಅಂದ್ರೆ, ಈಗ ನೀವು ಹೇಗೆ ವೆಹಿಕಲ್ ಬದಲಾಯಿಸ್ತೀರೋ ಹಾಗೆ ಅವನದೂ ಕೂಡ ಭಗವಂತ ಸೂರ್ಯನಾರಾಯಣನ ಸ್ವರೂಪದಲ್ಲಿ ಆದಿತ್ಯ ಅಂತ ನಾವೇನು ಹೇಳ್ತೀವಿ, ಸಾರಥಿ ಆದಿತ್ಯ ಹೇಳ್ತಾನಂತೆ, ಈ ಒಂದು ರಥವನ್ನ ಓಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಸಪ್ತಾಶ್ವರಥ ಸೂರ್ಯನ ರಥ, ಸಪ್ತಾಶ್ವ ರಥವನ್ನ ಓಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಹೇ ಭಗವಂತ ಇದನ್ನ ಒಂಚೂರು ವ್ಯವಸ್ಥೆ ಮಾಡಿ ಬದಲಾಯಿಸಿ ಅಂತ ಹೇಳಿದಾಗ ಹೊಸ ರಥವನ್ನ ಏರ್ತಾನೆ ಅಂತಕ್ಕಂಥದ್ದು ನಮ್ಮ ಹಿಂದೂ ಸಂಪ್ರದಾಯದ ಸನಾತನ ಧರ್ಮದ ಪ್ರತೀಕ. ಹಾಗಾಗಿ ಈ ರಥಸಪ್ತಮಿಯನ್ನ ನಾವು ಆಚರಣೆಯನ್ನ ಮಾಡಲೇಬೇಕು. ಹೇಗೆ ಆಚರಣೆ ಮಾಡಬೇಕು, ಇದರ ಮಹತ್ವ ಏನು? ಮೊದಲು ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ. ಅರ್ಕ ಸ್ನಾನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಕ ಅಂದರೆ ಏನು? ಬಿಳಿ ಎಕ್ಕ. ಈ ಬಿಳಿ ಹೆಕ್ಕದ ಹೂವನ್ನ ಇವತ್ತಿಗೂ ಕೂಡ ನೀವು ನೋಡಬಹುದು. ಮಾರ್ಕೆಟ್ಗಳಲ್ಲಿ ಬಹಳಷ್ಟು ವ್ಯಾಪಾರಸ್ಥರು ಒಂದು ಬಿಳಿ ಹೆಕ್ಕದ ಹೂವನ್ನ ಇಟ್ಕೊಂಡಿರ್ತಾರೆ ಅವರ ಸಾಮಗ್ರಿಗಳ ಮೇಲೆ. ಯಾಕೆಂದ್ರೆ ನಿರ್ವಿಘ್ನವಾಗಿ ನಮಗೆ ಸೂರ್ಯನಾರಾಯಣನ ಅನುಗ್ರಹ ಸಿಗಲಿ, ವ್ಯಾಪಾರ ವ್ಯವಹಾರ ಸುಗಮವಾಗಿ ನಮಗೆ ಪ್ರಾಪ್ತಿಯಾಗಲಿ ಅಂತಕ್ಕಂಥ ಒಂದು ವಿಚಾರ. ಹಾಗಾಗಿ ಅಂತ ಅರ್ಕ ಎಲೆಯನ್ನ ನಾವು ಸಪ್ತ ಎಲೆಯನ್ನ ತಲೆಯ ಮೇಲೆ ಇಟ್ಟು, ಭುಜದ ಮೇಲೆ ಇಟ್ಟು, ಮಂಡಿಯ ಮೇಲೆ ಇಟ್ಟು, ಜೊತೆಗೆ ಮೊಣಕೈಯಿನ ಮೇಲೆ ಇಟ್ಟು ಸಪ್ತ ಒಂದು ಶ್ಲೋಕವನ್ನ ಹೇಳ್ತಾ ನಾವು ಸ್ನಾನವನ್ನ ಮಾಡಬೇಕು. ಆ ಮಂತ್ರವನ್ನ ನಾನು ನಿಮಗೆ ಹೇಳ್ತೇನೆ. ಸಪ್ತ ಸಪ್ತ ಮಹಾಸಪ್ತ ಸಪ್ತ ದ್ವೀಪ ವಸುಂದರ ಸಪ್ತಾರ್ಕ ಪರ್ಣಮಾದಾಯ ಸಪ್ತಮಿ ರಥ ಸಪ್ತಮಿ. ರಥ ಸಪ್ತಮಿ, ಸಪ್ತಮಿಯ ದಿನ ಶ್ರೀಮನ್ನಾರಾಯಣ ಸೂರ್ಯನಾರಾಯಣ ರಥವನ್ನ ನಮಗೆ ಹೊಸ ರಥವನ್ನ ಹೇರಿ ಪ್ರಜ್ವಲವಾಗಿರ್ತಕ್ಕಂಥ ನೋಡಿ, ಆ ರಥ ಸಪ್ತಮಿಯಿಂದ ನಮಗೆ ಶಾಖ ಅಂತಕ್ಕಂಥದ್ದು ಹೆಚ್ಚಾಗತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಂಥ ಒಂದು ರಥ ಸಪ್ತಮಿಯ ಮಹತ್ವವನ್ನ ನಾವು ನೋಡಿದಾಗ ಯಾಕೆ ನಾವು ಮಾಡಬೇಕಿದನ್ನ? ಸೂರ್ಯನೇ ಹೊಸ ರಥವನ್ನ ಹೇರ್ತಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಶರೀರದಲ್ಲಿ ಪ್ರತಿಯೊಂದು ಕೂಡ ನಡೀತಕ್ಕಂಥದ್ದು ವಾಟರ್ ಲೆವೆಲ್ ಅಂತಕ್ಕಂಥದ್ದಿದೆ. ಆ ವಾಟರ್ ಲೆವೆಲ್ ಮತ್ತೆ ರಕ್ತ ಚಲನೆ ನೋಡಿ, ಹೆಚ್ಚಾಗಿ ರಕ್ತ ಕಳ್ಕೊಂಡವ್ರು ಬದುಕೋದೇ ಕಷ್ಟ, ಹೌದಲ್ವಾ? ಆ ರಕ್ತ ಅಂತಕ್ಕಂಥದ್ದು ನಮ್ಮ ಶರೀರದಲ್ಲಿ ಆವರಿಸ್ಕೊಂಡಿದೆ. ಇದಕ್ಕೆ ಕಾರಣ ಯಾರು? ಹೇಗೆ ಡೆವಲಪ್ ಆಗತ್ತೆ? ಡಾಕ್ಟರ್ ಹೇಳ್ತಾರೆ ಏನಾದ್ರೂ ಹುಷಾರಿಲ್ಲ ಅಂತ ಹೋದ್ರೆ, ಇಲ್ಲ ಬಿಳಿ ರಕ್ತ ಕಣಗಳೆಲ್ಲ ಕಮ್ಮಿ ಆಗ್ಬಿಟ್ಟಿದೆ, ನಿಮಗೆ ಸ್ವಲ್ಪ ಕಷ್ಟ, ಆಪರೇಷನ್ ಮಾಡೋದು ಕಷ್ಟ ಅಂತಾರೆ ಒಂದೊಂದು ಟೈಮಲ್ಲಿ, ಕೇಳಿರ್ತೀರಾ? ಆದರೆ ನಮ್ಮ ಶರೀರದಲ್ಲಿ ರಕ್ತ ಚಲನೆ ಸರಿಯಾಗಿ ಆಗಬೇಕು. ಮುಖ್ಯವಾಗಿ ರಕ್ತ ಚಲನೆ, ಹಾರ್ಟ್ ಬೀಟ್ ಅಂತಕ್ಕಂಥದ್ದು ಕರೆಕ್ಟ್ ಸಮಯಕ್ಕೆ ಹೊಡಿಬೇಕು, ಹೌದಲ್ವಾ? ಸ್ವಲ್ಪ ಏರುಪೇರು ಆಯ್ತು ಅಂತ ಅಂದ್ರೆ ತಗೋ, ಹೃದಯದ ಸಂಬಂಧ ಕಾಯಿಲೆಗಳಿಗೆ ಶುಶ್ರೂಷೆಗಳು ಶುರುವಾಗತ್ತೆ. ಕೆಲವರಿಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳಾಗತ್ತೆ. ಪಾರ್ಟ್ ಆಫ್ ದ ಮೇನ್ ಹಾರ್ಟ್ ಬಾಡಿಯಲ್ಲಿ, ಬ್ರೈನ್ ಹೇಗೋ ಹಾರ್ಟು ಕೂಡ, ಅದು ಸರಿಯಾಗಿ ಕೆಲಸವನ್ನ ಮಾಡಬೇಕು. ಆ ಸರಿಯಾಗಿ ಕೆಲಸವನ್ನ ಮಾಡಬೇಕು ಅಂತ ಅಂದ್ರೆ ಆ ದಿನ ರಥಸಪ್ತಮಿಯ ಆಚರಣೆ ನೀವು ಮಾಡಲೇಬೇಕು. ಬಹಳಷ್ಟು ಜನ ಅನ್ಕೋತೀರ, ರಥಸಪ್ತಮಿ ಮಾಡಿದ ತಕ್ಷಣ ಎಲ್ಲ ಬಂದ್ಬಿಡುತ್ತಾ? ನಾವೇನು ಮಾಡ್ಲಿಲ್ಲ, ನಾವು ಆರೋಗ್ಯವಾಗಿದ್ದೀವಿ. ನೀನು ಗ್ರಾಚಾರ ಚೆನ್ನಾಗಿತ್ತು, ಆರೋಗ್ಯವಾಗಿದ್ದೀಯಾ? ನಿಜ. ಗ್ರಾಚಾರ ಕೆಟ್ಟಾಗ ಅದನ್ನೇ ಹೇಳೋದು ಭಗವದ್ ಆಜ್ಞೆ. ಅವನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡಲ್ಲ. ಬಹಳಷ್ಟು ಜನ ಹಂಗ್ ನೋಡಿರ್ತಾರ, ನಾಳೆ ನಾನು ಹೋಗಿ ಸೈಟ್ ತಗೊಂಡ್ಬಿಡ್ತೀನಿ, ಮನೆ ಕಟ್ಟಬಿಡ್ತೀನಿ, ಅದು ಮಾಡ್ಬಿಡ್ತೀನಿ, ಇದು ಮಾಡ್ಬಿಡ್ತೀನಿ. ಯಾವುದನ್ನು ಮಾಡೋಕ್ಕಾಗಲ್ಲ. ಅವನ ಆಜ್ಞೆ ಇದ್ದರೆ ಮಾತ್ರ ನೀವು ಮಾಡ್ಲಿಕ್ಕೆ ಸಾಧ್ಯ ಇದೆ. ಗಮನ ಇಟ್ಟು ಕೇಳ್ತಕ್ಕಂಥ ಕೆಲಸವನ್ನ ಮಾಡಿ. ನಾನು ನೇರವಾಗಿ ಮಾತಾಡ್ತೇನೆ, ಸ್ವಲ್ಪ ಕಟುವಾಗಿ ಮಾತಾಡ್ತೇನೆ. ಅದಕ್ಕೆ ಒಂದು ಗಾದೆ ಮಾತನ್ನ ಹೇಳ್ತೇನೆ, ಅರ್ಥ ಮಾಡ್ಕೊಳ್ಳಿ. ಇದ್ದಿದ್ದನ್ನ ಇದ್ದಂಗೆ ಹೇಳಿದ್ರೆ ಎದು ಮಂದಿ ಹೆದೆಗೊದ್ದಂಗ ಆಯ್ತಂತೆ. ಇದು ಗಾದೆ ಮಾತು. ನಾನು ಸ್ವಲ್ಪ ನೇರವಾಗಿ ಹೇಳ್ತೀನಿ. ಯಾಕೆ ಅಂತ ಅಂದ್ರೆ 4 ಜನಕ್ಕೆ ಉಪಯೋಗ ಆದ್ರೆ ಸಾಕು ನನ್ನಿಂದ. ನನಗೇನು ನೀವೇನು ಹಣ ಕೊಡಬೇಕಾಗಿಲ್ಲ, ನೀವು ಕಾಮೆಂಟ್ಸ್ ಹಾಕೋದು ಬೇಕಾಗಿಲ್ಲ, ಲೈಕ್ ಕೊಡೋದು ಬೇಕಾಗಿಲ್ಲ. ನೀವು ನೋಡಿದ್ರೆ ಸಾಕು, ನಿಮ್ಗೆ ಉಪಯೋಗ ಆಗತ್ತಾ? ಸಾಕು. ಯಾಕೆಂದ್ರೆ ಎಲ್ಲವನ್ನು ಕೂಡ ಮೇಲೊಬ್ಬ ಲೆಕ್ಕಾಚಾರ ಮಾಡ್ತಾ ಇರ್ತಾನೆ, ಫಲಾಫಲಗಳನ್ನ ಕೊಡ್ತಾನೆ. ಹಾಗೆ ಇಂಥ ಒಂದು ರಥಸಪ್ತಮಿಯನ್ನ ಹೇಗೆ ಆಚರಣೆ ಮಾಡಬೇಕು? ಬೆಳಗ್ಗೆ 4 ಗಂಟೆಗೆ ಹೇಳ್ಬೇಕಾ ದಿನ.
ಬೆಳಗ್ಗೆ 4 ಗಂಟೆಗೆ ರಥಸಪ್ತಮಿಯ ದಿನ ನೀವು ಹೇಳಬೇಕು. ಎದ್ದು ಸ್ನಾನವನ್ನ ಮಾಡಬೇಕು. ಗೋಧಿ ಪಾಯಸವನ್ನ ಮನೆಯಲ್ಲೇ ಹುರಿದು ಕುಟ್ಟಿ ಮಾಡಿರ್ತಕ್ಕಂಥ ಗೋಧಿ ಪಾಯಸವನ್ನ ನೀವು ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೇಕು. ಅರ್ಕ ಪುಷ್ಪ ಅಂತಕ್ಕಂಥದ್ದು ಏನಿದೆಯೋ, ಸ್ನಾನದ್ದು ಹೇಳಿದಿನಲ್ವಾ, ಎಲ್ಲೆಲ್ಲಿ ಎಲೆ ಇಟ್ಕೊಂಡು ಸ್ನಾನ ಮಾಡಬೇಕು ಅಂತ, ಅರ್ಕ ಸ್ನಾನ. ಹಾಗೆ ಪುಷ್ಪವನ್ನು ಕೂಡ ತಂದಿಟ್ಕೋಬೇಕು. ಪೂರ್ವಾಭಿಮುಖವಾಗಿ ಕೂತ್ಕೋಬೇಕು. ಸೂರ್ಯನಿಗೆ ಅರ್ಘ್ಯವನ್ನ ಕೊಡಬೇಕು. ಸೂರ್ಯನಾರಾಯಣ, ನಮ್ಮ ಕುಟುಂಬವನ್ನ ರಕ್ಷಣೆಯನ್ನ ಮಾಡು. ಸಕಲ ಜೀವ ಜಂತುಗಳಿಗೂ ನೀನಿಲ್ಲ ಅಂತ ಅಂದ್ರೆ ನಮ್ಮ ಕೈಲಾಗಲ್ಲ. ನೋಡಿ, ಒಂದು ಸಸ್ಯ, ಒಂದು ಗಿಡ ಬೆಳಿಬೇಕು ಅಂದ್ರೆ ಸೂರ್ಯನ ಬೆಳಕು ಬೇಕ್ರಿ. ಸೂರ್ಯನ ಬೆಳಕಿಲ್ಲ ಅಂತ ಅಂದ್ರೆ ಧಾನ್ಯ ಎಲ್ಲಿಂದ ಬರುತ್ತ್ರಿ? ಇವತ್ತು ಧಾನ್ಯ ಇಲ್ಲ ಅಂದ್ರೆ ನಾವು ಬದುಕೋಕಾಗತ್ತೇನ್ರಿ? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೂರ್ಯನಿಂದ ಎಷ್ಟೆಲ್ಲ ಅನುಕೂಲಗಳು ಅಂತಕ್ಕಂಥದ್ದಿದೆ. ಆ ಅನುಕೂಲಗಳು ನಮಗೆ ಸರಿಯಾಗಿ ಬರಬೇಕು ಅಂದ್ರೆ ಅವನ ಅನುಗ್ರಹ, ಅವನ ಕೃಪೆಗೆ ನಾವು ಪಾತ್ರರಾಗಬೇಕು, ಹೌದಲ್ವಾ? ಹಾಗಾಗಿ ಪೂರ್ವಾಭಿಮುಖವಾಗಿ ನೀವು ಕೂತ್ಕೊಂಡು ಸೂರ್ಯನಾರಾಯಣನನ್ನ ಆರಾಧನೆಯನ್ನ ಮಾಡಿ, ಅರಿಶಿನ, ಷೋಡಶೋಪಚಾರ, ಅರಿಶಿನ, ಕುಂಕುಮ, ಮತ್ತೆ ಅವರಿಗೆ ಅರ್ಘ್ಯ, ಪಾದ್ಯ, ಆಚಮನೀಯ, ನೈವೇದ್ಯ, ಗೋಧಿ ಪಾಯಸವನ್ನ ನೈವೇದ್ಯವನ್ನ ಅರ್ಪಣೆಯನ್ನ ಮಾಡಿ, ಹೇ ಭಗವಂತ, ನಮ್ಮ ಜಗತ್ತನ್ನ ಕಾಪಾಡು, ದೇಶದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದ ರೀತಿ ನೋಡ್ಕೋ ಅಂತ ಹೇಳಿ ಭಕ್ತಿಯಿಂದ ನಮನವನ್ನ ಸಲ್ಲಿಸಿ ಸೂರ್ಯ ಅರ್ಘ್ಯವನ್ನ ಕೊಟ್ಟು, ನೀವು ಕೂಡ ಸೂರ್ಯ ನಮಸ್ಕಾರವನ್ನ, ದೀರ್ಘದಾಂಡ ನಮಸ್ಕಾರವನ್ನ ಮಾಡಿ, ರಕ್ಷ 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 ರಕ್ಷೋ ಅಂತ ಹೇಳಿ ಸೂರ್ಯನಾರಾಯಣನನ್ನ ಪ್ರಾರ್ಥನೆಯನ್ನ ಮಾಡಿ. ಸೂರ್ಯನ ಅನುಗ್ರಹ ನಿಮಗೆ ದೊರೆತಾಗ ನಿಮಗೆ ಕಾಯಿಲೆ ಕಸಾಯಗಳು ಕಮ್ಮಿ ಆಗತ್ತೆ, ದುರ್ಬುದ್ಧಿ ಅಂತಕ್ಕಂಥದ್ದು ನಿವಾರಣೆಯಾಗತ್ತೆ, ಶರೀರದಲ್ಲಿ ರಕ್ತ ಚಲನೆಯಾಗತ್ತೆ, ಶರ್ಕರ ವ್ಯಾಧಿ, ಅರ್ಬುದ, ರಕ್ತ, ಪಿತ್ತಾದಿ ನಿಮಗೆಲ್ಲ ಪ್ರಶಮನವಾಗತ್ತೆ. ಶರ್ಕರ ವ್ಯಾಧಿ, ಶುಗರ್ ಅಂತಕ್ಕಂಥದ್ದು ಎಲ್ಲಿಂದ ಬರ್ತಾ ಇದೆ? ನೀವು ಬಿಸಿಲಲ್ಲಿ ಕಷ್ಟಪಟ್ಟು ಬೆವರು ಸುರಿಸ್ತಾ ಇಲ್ಲ, ಅದಕ್ಕೋಸ್ಕರ ಶುಗರ್ ಬರ್ತಾ ಇದೆ. ಬಾಲ್ಯದಿಂದ ನೀವು ಬೆವರು ಸುರಿಸಿ ಸರಿಯಾಗಿ ಯಾಕೆ ಬರುತ್ತೆ? ಯಾಕೆ ಜೀರ್ಣ ಅಂತಕ್ಕಂಥದ್ದು ಸರಿಯಾಗಿ ಪಚನಕ್ರಿಯೆ ಅಂತಕ್ಕಂಥದ್ದಾಗಬೇಕು ಅಂದ್ರೆ ಸೂರ್ಯನಾರಾಯಣನ ಅನುಗ್ರಹ ಬೇಕು, ಹೌದಲ್ವಾ? ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಆ ಸೂರ್ಯನಾರಾಯಣನ ಅನುಗ್ರಹ ಪ್ರಾಪ್ತಿಯಾಗಲಿ. ಹೊಸ ರಥದಲ್ಲಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರ್ತಕ್ಕಂಥ ಸೂರ್ಯ ಪರಮಾತ್ಮ ಬರ್ತಾ ಇದ್ದಾನೆ. ಆವತ್ತು ಎಲ್ಲರೂ ಕೂಡ ನಮನವನ್ನ ಸಲ್ಲಿಸಿ ನಿಮಗೆ ಆಯುರಾರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಸೂರ್ಯನಾರಾಯಣನನ್ನ ಪ್ರಾರ್ಥನೆಯನ್ನ